ವೀಕ್ಷಕರೇ, ನಾವು ಗೊಂದಿಹಳ್ಳಿ ದನಗಳ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಮಧುಗಿರಿಯಿಂದ ಬಸ್ ಹತ್ಕೊಂಡು ಈಗ ತಾನೇ ಹೊರಟಿದ್ದೀವಿ. ಬನ್ನಿ ಇಲ್ಲಿ ಕಂಡಕ್ಟರ್ನ ಮಾತಾಡ್ಸೋಣ. ಮಧುಗಿರಿಯಿಂದ ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ಕೊಡಿಗೇನಹಳ್ಳಿ ಅಂದರೆ ಹಿಂದೂಪುರ ರೂಟಲ್ಲಿ ಬಂದರೆ ಕಂಡಕ್ಟರ್ನ ಕೇಳೋಣ ಎಷ್ಟು ದೂರ ಆಗುತ್ತೆ ಅಂತೇಳಿ. ಸರ್, ಮಧುಗಿರಿಯಿಂದ ಎಷ್ಟು ದೂರ ಆಗುತ್ತಿದ್ದು ಗೊಂದಿಹಳ್ಳಿ? 10 ಕಿಲೋಮೀಟರ್ ಆಗ್ಬೋದು. 10-15 ಒಳಗಡೆನಾ? ಎಷ್ಟು ಕಿಲೋಮೀಟರ್ ಆಗುತ್ತೆ? ಗೊಂದಿಹಳ್ಳಿ ಬಸ್ಸೆಲ್ಲ ಖಾಲಿ ಇದೆ. ನಾವೇ ಫಸ್ಟ್ ಪ್ಯಾಸೆಂಜರ್ ಇದಕ್ಕೆ. ಸರ್, ಈ ರೂಟಲ್ಲಿ ಎಷ್ಟು ದಿವಸ ಆಯಿತು ನೀವು? 3 ಮಂತ್ಸಾ? ಏನು ಬಸ್ಸೆಲ್ಲ ಖಾಲಿನೇ ಇದೆ? ರಜೆಗಳು ಹಂಗಾಗಿ ಒಂದು ಯಾವುದೋ ಪ್ರೈವೇಟ್ ಬಸ್ ಮುಂದ್ಗಡೆ ಹೋಗ್ತಾ ಇದೆ. ಅದನ್ನು ಓವರ್ಟೇಕ್ ಮಾಡ್ತಾರೆ ಇಲ್ವಾ ನೋಡ್ಕೊಳ್ಳೋಣ ಬನ್ನಿ. ನಿಮ್ದು ಯಾವೂರು? ಹೊಸಕೆರೆನಾ? ಸ್ನೇಹಿತರೆ, ನಿಮಗೆ ಇವತ್ತು 2 ಮಾಹಿತಿ ಸಿಗುತ್ತೆ. ಒಂದು ಗೊಂದಿಹಳ್ಳಿ ದನಗಳ ಜಾತ್ರೆ ಬಗ್ಗೆ, ಇನ್ನೊಂದು ಗೊಂದಿಹಳ್ಳಿ ಆಂಜನೇಯ ಸ್ವಾಮಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಏನು ಅಂತ ಹೇಳಿದ್ರೆ ಇತಿಹಾಸ ಪ್ರಸಿದ್ಧವಾಗಿರುವಂಥದ್ದು. ಏನಪ್ಪ ಇದು ವಿಶೇಷ ಅಂತ ತಿಳ್ಕೊಳ್ಳೋಣ. ವೀಕ್ಷಕರು, ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಉಪಯೋಗ ಆಗಂಥವ್ರಿಗೆ. ಸ್ನೇಹಿತರೆ, ಗೊಂದಿಹಳ್ಳಿಯಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಬಹಳ ಪವರ್ಫುಲ್ ಮತ್ತು ಬಹಳ ಫೇಮಸ್ಸು, ಐತಿಹಾಸಿಕ ದೇವಸ್ಥಾನ ಇದು. ನಾವು ದನಗಳ ಜಾತ್ರೆ ಜೊತೆಗೆ ಇವತ್ತು ದೇವಸ್ಥಾನದ ಬಗ್ಗೆ ಕೂಡ ಮಾಹಿತಿ ತಿಳ್ಕೊಳ್ಳೋಣ. ವೀಕ್ಷಕರಿಗೆ ದನಗಳ ಜಾತ್ರೆ ಮತ್ತು ದೇವಸ್ಥಾನದ ಬಗ್ಗೆ ಮಾಹಿತಿ ಸಿಗುತ್ತೆ. ಸರ್, ನಮಸ್ಕಾರ. ಇದೇ ಊರ ಸರ್ ನಿಮ್ಮದು? ಹೌದು ಸರ್. ಓಕೆ. ನಿಮ್ಮ ಹೆಸರು? ಶ್ರೀರಂಗ ಶರ್ಮಾ ಅಂತ. ಗೊಂದಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡ್ತೀವಿ. ದೇವಸ್ಥಾನ ವ್ಯಾಸರಾಯರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು. ವ್ಯಾಸರಾಯರು ಅಂದರೆ ಶ್ರೀಕೃಷ್ಣ ದೇವರಾಯರ ಸಾಮ್ರಾಜ್ಯದಲ್ಲಿ ಅವರು ಶ್ರೀಕೃಷ್ಣ ದೇವರಾಯರ ಧರ್ಮಗುರುಗಳು. ಹೌದೌದು. ವ್ಯಾಸರಾಯರು 728 ಕಡೆ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ, ಸುಮಾರು ಆಂಧ್ರ ಪ್ರದೇಶದಲ್ಲೂ ಮಾಡಿದ್ದಾರೆ. ಆ ಒಂದು ಕುರುಹು ಏನಪ್ಪ ಅಂತಂತಂದ್ರೆ ಬಾಲ್ದಲ್ಲಿ ಗಂಟೆ ಇರುತ್ತೆ ಆಂಜನೇಯ ಸ್ವಾಮಿ. ದಕ್ಷಿಣಾಭಿಮುಖವಾಗಿರ್ತಾರೆ. ಶಂಖಚಕ್ರ ಇರುತ್ತೆ. ಮತ್ತೆ ಸ್ವಾಮಿ ಸೌಗಂಧಿಕ ಪುಷ್ಪ ಇರುತ್ತೆ. ಇವಾಗ ಆಂಜನೇಯ ಸ್ವಾಮಿ ಅಂದ್ರೆ ಸಡನ್ ಆಗಿ ಗದೆ ಜ್ಞಾಪಕ ಬರುತ್ತೆ. ಆಂಜನೇಯ ಸ್ವಾಮಿ ವ್ಯಾಸರಾಯರ ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ ಅಥವಾ ಜನ್ಮೇಜಯ ಅಂತ, ಅರ್ಜುನನ ಮೊಮ್ಮಗ ಜನ್ಮೇಜಯ ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ. ಯಾವುದೇ ಕಾರಣಕ್ಕೂ ಅವರು ಗದೆ ಹಿಡ್ದಿರಲ್ಲ, ಸೌಗಂಧಿಕ ಪುಷ್ಪವನ್ನು ಹಿಡಿದಿರ್ತಾರೆ. ಮತ್ತೆ ಬರೋ ಭಕ್ತಾದಿಗಳಿಗೆ ಅಭಯನ್ನ ಕೊಡುವಂಥದ್ದು, ಬಲಗೈನತೆ ಅಭಯವನ್ನು ಕೊಡುವಂಥದ್ದು ಇದು ಮಾಡ್ತಾರೆ. ಅದು ಬಹಳ ಪ್ರಸಿದ್ಧ ನಮ್ಮ ಆಂಜನೇಯ ಸ್ವಾಮಿ. ವ್ಯಾಸರಾಯರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಅದಕ್ಕೆ ನಿತ್ಯ ಪೂಜೆ, ನೈವೇದ್ಯ, ಆರಾಧನೆ ನಡೆಯುತ್ತೆ. ಮಂಗಳವಾರ, ಶನಿವಾರ ವಿಶೇಷವಾಗಿ ಪಂಚಾಮೃತ ಅಭಿಷೇಕಗಳು ನಡೆಯುತ್ತೆ. ಮತ್ತೆ ಜನಗಳು ಸಹ ಸಾಕಷ್ಟು ಸುತ್ತಮುತ್ತಲಿಂದ ಭಕ್ತಾದಿಗಳು ಬರ್ತಾರೆ. ಓಕೆ. ಒಂದು ಇದು ವಿಶೇಷ. ಏನು ಕೆಲಸ ಕಾರ್ಯಗಳಿಗೆ ಇಲ್ಲಿ ಬರ್ತಾರೆ ಅಂದ್ರೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ? ಇವಾಗ ಕೆಲವರು ಹೂವು ಕೇಳ್ತಾರೆ, ಏನಾದರೂ ಅವ್ರ ಕೆಲಸ ಆಗಬೇಕು ಅನ್ನೋಂಥದ್ದು. ಹೂವು ಕೇಳುವಂಥದ್ದು ಸಹ ವಿಶೇಷವಾಗಿರುತ್ತೆ. ಮತ್ತೆ ತಿರ್ಗ ಇದು ಏನಂತಂದ್ರೆ 3 ವಾರ 4 ವಾರ ವ್ರತ ಮಾಡೋದು, 9 ವಾರ, ಪ್ರತಿ ಶನಿವಾರ ಪ್ರತಿ ಮಂಗಳವಾರ ಬರುವಂಥದ್ದು. ಅವ್ರಿಗೇನೋ ಒಂದು ಮನಸ್ಸಲ್ಲಿ ಏನೋ ಒಂದು ಬೈಕೆ ಇರುತ್ತೆ, ಆಗಬೇಕು ಅನ್ನೋಂಥದ್ದು ಇರುತ್ತೆ. ಅದನ್ನು ಸಹ ಇದು ಮಾಡ್ತಾರೆ. ಗೊಂದಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಹಳ ಫೇಮಸ್ಸು. ಮತ್ತು ಇಲ್ಲಿ ಸೇರ್ತಕ್ಕಂಥ ದನಗಳ ಜಾತ್ರೆ ಬಹಳ ವಿಶೇಷ. ಸುಮಾರು ಒಂದು 50-60 ವರ್ಷದಿಂದ ದನಗಳ ಜಾತ್ರೆ ಸೇರ್ತಾರೆ. 50-60 ವರ್ಷದಿಂದ ದನಗಳ ಜಾತ್ರೆ ಸೇರ್ತಾರೆ. ಸುಮಾರು ಹಳ್ಳಿಗಳಿಂದ ಉತ್ತರ ಕರ್ನಾಟಕ ಹಾವೇರಿ ಮತ್ತೆ ಇವಾಗ ಮಧ್ಯ ಕರ್ನಾಟಕ ದಾವಣಗೆರೆಯಿಂದನೂ ಸಹ ಇಲ್ಲಿ ದನಗಳು ಬರ್ತಕ್ಕಂಥದ್ದು ವಿಶೇಷ. ಮತ್ತೆ ಈ ಸರಿ ಒಂದು ಆಫ್ಟರ್ ಕೊರೋನಾ ಸ್ವಲ್ಪ ದನಗಳು ಬರ್ತಕ್ಕಂಥದ್ದು ಕಮ್ಮಿ ಆಗಿದೆ. ಆಫ್ಟರ್ ಕೊರೋನಾ ಕಮ್ಮಿ ಆಯ್ತು. ಮತ್ತೆ ಈ ವರ್ಷದಿಂದ ನಾವು ಸ್ವಲ್ಪ ನೀರಿನ ವ್ಯವಸ್ಥೆ ಒಂದು 2-3 ವರ್ಷದಿಂದ ಅಷ್ಟಾಗಿ ಏನು ಅಂತ ಇದಿರಲಿಲ್ಲ. ಈ ವರ್ಷದಿಂದ ಊರಲ್ಲಿ ನಾವೊಂದು ಸಮಿತಿ ಮಾಡ್ಕೊಂಡ್ವಿ, ದೇವಸ್ಥಾನದ ಒಂದು ಸಮಿತಿ ಮಾಡ್ಕೊಂಡು ಇದ್ದಿದ್ರಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಮುಂದ ವರ್ಷಕ್ಕೂ ಸಹ ಚೆನ್ನಾಗಿ ಪಾಂಪ್ಲೆಟ್ಸ್ಗಳನ್ನ ಬಸ್ಸುಗಳಲ್ಲಿ ಅಂಟಾಕ್ತಕ್ಕಂಥದ್ದು, ಬರುವಂಥ ರೈತರುಗಳಿಗೆ ಏನೂ ಕುಂದು ಕೊರತೆ ಆಗಬಾರ್ದು. ಆ ರೀತಿ ಮುಂದೆ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗೋಣ ಅನ್ನೋಂಥದ್ದು ಒಂದು ಯೋಚನೆ ಮಾಡಿದ್ದೀವಿ. ಮತ್ತೆ ಈ ಜಾತ್ರೆ ಬಯಲು ಸ್ವಲ್ಪ ವಿಸ್ತಾರ ಮಾಡ್ತೀರಾ ಮಾಡಬೇಕು ಅನ್ನೋದು ಒಂದು ಯೋಜನೆ ಇದೆ. ಅದು ಆ ಹೊಲದವ್ರ ಹತ್ರ ಎಲ್ಲ ಮಾತಾಡಿ ಅವರು ಒಪ್ಪಿಗೆ ತಗೊಂಡು ಮಾಡಬೇಕು ಅನ್ನೋದು ಒಂದು ಇದೆ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂತಂದ್ರೆ ಬಂದಿರತಕ್ಕಂಥವ್ರಿಗೆ ಈ ಸರಿ ಸ್ವಲ್ಪ ಪೈಪ್ ಲೈನ್ ಮಾಡಿದ್ರು ಪಂಚಾಯತಿಯವರು ಮತ್ತೆ ಕಂದಾಯ ಇಲಾಖೆ, ನಮ್ಮ ಮುಜರಾಯಿ ಇಲಾಖೆ, ಕಂದಾಯ ಇಲಾಖೆಯವರಿಗೂ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಪಶು ಸಂಗೋಪನಾ ಇಲಾಖೆ ಡಾಕ್ಟರ್ಗಳು ಅವರು ಸಹ ಇದ್ರು. ಎಲ್ಲ ಇಲಾಖೆಯವರು ಚೆನ್ನಾಗಿ ಕೊಟ್ಟಿದ್ರು. ವಿಶೇಷ
ಪೊಲೀಸ್ ಇಲಾಖೆಯವರು ಹಾಂ ಎಲ್ಲರೂ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಒಂದಾಗಿ ಈ ಸರಿ ಚೆನ್ನಾಗಿ ಮಾಡಿದ್ದೀವಿ. ಮುಂದಿನ ವರ್ಷಕ್ಕೆ ಇನ್ನೂ ಇದ್ರ ಬೆಟರ್ 100% ಇನ್ನೂ ಇದಕ್ಕಿಂತ ಚೆನ್ನಾಗಿ ಬೆಟರ್ ಆಗಿ ಮಾಡಬೇಕು ಅನ್ನೋದು ಒಂದು ಯೋಜನೆ ಇದೆ. ಯಾಕಂದ್ರೆ ಇದು ಪುರಾತನ ಜನಗಳ ಜಾತ್ರೆ ಅನ್ನೋದು ತುಂಬಾ ಇತಿಹಾಸ ಪ್ರಸಿದ್ಧ ಇದು ಗೊಂದಿಹಳ್ಳಿ. ಇದು ಉಳಿಸ್ಕೋಬೇಕು ಅನ್ನೋದು ಬಹಳ ಇದೆ ಸರ್. ಅದನ್ನ ಮಾಡಬೇಕು ಅನ್ನೋದು ಒಂದು ಇದಿದೆ. ಓಕೆ. ಮತ್ತೆ ಅದೇ ಈ ಸರಿ ಸ್ವಲ್ಪ ಒಂದು ಇದ್ರಲ್ಲಿ ಇನ್ನು ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಬೆಟರ್ ಆಗಿದೆ. ಇನ್ನು ವರ್ಷಕ್ಕೆ ಇನ್ನೂ ಇಂಪ್ರೂವ್ ಮಾಡ್ಕೋತೀರಾ? ಯಾಕಂದ್ರೆ ಜನಗಳು ಬಂದವರು ಸಂತೋಷದಿಂದ ಹೋಗ್ಬೇಕು, ಬಂದು ಅವ್ರದ್ದೇನೋ ಒಂದು ವ್ಯಾಪಾರ ಇನ್ನೊಂದು ಲಾಭದಲ್ಲಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಸಂತೋಷದಿಂದ ಹೋಗ್ಬೇಕು ಅನ್ನೋ ನಮ್ಮ ಕಾನ್ಸೆಪ್ಟ್. ಹೌದು, ಅದಕ್ಕೋಸ್ಕರ ಅದಕ್ಕೇನ್ ಬೇಕೋ ಎಲ್ಲ ತಯಾರಿ ಮುಂದಕ್ಕೆ ನಾವು. ನೀವು ಹೇಳ್ತಾರ ಪ್ರಕಾರ ಈ ವರ್ಷ ಹಿಂದಿನ ವರ್ಷಕ್ಕಿಂತ ಚೆನ್ನಾಗಿದೆ. ಈ ವರ್ಷಕ್ಕಿಂತ ಇನ್ನ ಮುಂದಿನ ವರ್ಷ ಇನ್ನ ಒಳ್ಳೆ ರೀತಿಯಲ್ಲಿ ಮಾಡ್ತೀರಾ? 25% ಪರವಾಗಿಲ್ಲ. ಮುಂದಿನ ವರ್ಷಕ್ಕೆ ಇನ್ನೂ 100% ಚೆನ್ನಾಗಿ ಎಫರ್ಟ್ಸ್ ತುಂಬಾ ಆಗ್ತೀರಾ ಅನ್ನೋದು ನೀವು ಹೇಳ್ತಾ ಇದ್ದಾರೆ. ಊರಿನ ಜನಗಳು ಸಹಕಾರ ಚೆನ್ನಾಗಿದೆ. ಊರೆಲ್ಲ ಊರಿನ ಜನಗಳು ಇದೇ ಜಾತ್ರೆ ಬೈಲಲ್ಲೇ ಇದ್ದು ಎಲ್ಲ ಹೋಗುಗಳನ್ನೆಲ್ಲ ನೋಡ್ತಾ ಇದ್ರು. ಸರಿ. ಮುಂದೆ ಅದೇನೆ ಇದನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ಒಂದಿದೆ. ಮೇನ್ ಏನಪ್ಪಾ ಅಂತಂದ್ರೆ ಇಷ್ಟು ದಿನ ಯಾವುದೇ ಸಮಿತಿ ಅನ್ನೋದು ಏನೂ ಇರಲಿಲ್ಲ. ಇವಾಗ ಸಮಿತಿ ಎಲ್ಲ ಮಾಡ್ಕೊಂಡಿದ್ದೀವಿ ಅನ್ನೋದು ಎಲ್ಲ ನಾವು ಜನಗಳು ಮಾಡ್ಕೊಂಡಿದ್ದೀವಿ. ಆ ಒಂದು ಸಹಕಾರದ ಮೇರೆಗೆ ದೇವಸ್ಥಾನ ಮತ್ತೆ ದನಗಳ ಜಾತ್ರೆ ಅನ್ನೋದು ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು. ಸರಿ ಸ್ನೇಹಿತರೆ, ಮಾಹಿತಿ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಮುಂದೆ ದನಗಳ ಜಾತ್ರೆಯನ್ನು ಕೂಡ ನೋಡೋಣ. ಸರ್, ಈಗ ನೀವು ಹೇಳಿದ್ರಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರೋದು ಅಂತ. ಈಗ ಇಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದಕ್ಕೆ ಏನಾದ್ರ ಒಂದು ಸರ್ ಅಂದ್ರೆ ಇಲ್ಲಿ ಲೇಪಾಕ್ಷಿ ಅಂತ ಊರಿದೆ ನಿಮಗೆ, ಹಿಂದೂಪುರದಿಂದ ಬಾಗೇಪಲ್ಲಿಗೆ ಹೋಗುವಂತ ರೋಡಲ್ಲಿ. ಅದು ಬಹಳ ಪುರಾಣ ಪ್ರಸಿದ್ಧ ದೇವಾಲಯ. ಆ ದೇವಾಲಯಕ್ಕೆ ವ್ಯಾಸರಾಯರು ಹೋಗ್ಬೇಕಾದ್ರೆ ಈ ಊರು ಅಂದ್ರೆ ಇದು ಗೊಂದಿಹಳ್ಳಿ ಅಂತ ಇವಾಗಿರೋ ಹೆಸರು, ಅವತ್ತಿಗೆ ಗೋವರ್ಧನ್ಪುರ ಅಂತ ಇತ್ತು ಹೆಸರು. ಗೋವರ್ಧನ್ಪುರ ಅನ್ನೋ ಊರಲ್ಲಿ ವಿಶ್ರಾಂತಿ ತಗೊಂತಾರೆ. ಊರಲ್ಲಿ ವಿಶ್ರಾಂತಿ ತಗೊಂಡಾಗ ಅವರು ವ್ಯಾಸರಾಯರು ಆಂಜನೇಯ ಸ್ವಾಮಿ ಆರಾಧಕರು. ಹೌದು, 1 ಕೋಟಿ ಬೀಜಾಕ್ಷರಿ ಆಂಜನೇಯ ಸ್ವಾಮಿ ಮಂತ್ರವನ್ನ ಹೇಳಿ ಸುಮಾರು 728 ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರು ವಿಶ್ರಾಂತಿ ತೆಗೆದುಕೊಂಡಾಗ ಸ್ವಾಮಿನೇ ಸ್ವಪ್ನದಲ್ಲಿ ಬಂದು ಇಲ್ಲಿ ಶ್ರೀರಾಮನ ಸಾನ್ನಿಧ್ಯ ಇದೆ, ಇಲ್ಲಿ ನನ್ನನ್ನ ಪ್ರತಿಷ್ಠಾಪನೆ ಮಾಡುವಂತ ಸ್ವಪ್ನದಲ್ಲಿ ಹೇಳಿದಾಗ ಅವರು ಇಲ್ಲಿ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ನೋಡಿ ಹಿನ್ನೆಲೆ ಯಾವ ತರ ಇದೆ ಅಂತ ಹೇಳಿ. ಹೌದೌದು, ಆ ಒಂದು ಇತಿಹಾಸ ಇವ್ರದ್ದು ಬಹಳ ಶಕ್ತಿಯುತವಾದಂತ ಆಂಜನೇಯ ಸ್ವಾಮಿ. ಅದೊಂದು ಬಹಳ ವಿಶೇಷ ಇಲ್ಲಿ. ಹೌದು. ಸರ್, ವೀಕ್ಷಕರಿಗೆ ತಮ್ಮ ಹೆಸರು ಇನ್ನೊಂದ್ಸಲ ಹೇಳ್ಬಿಡಿ. ಶ್ರೀರಂಗ ಶರ್ಮಾ ಅಂತ ದೇವಸ್ಥಾನದ ಅರ್ಚಕರು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು. ನಿನ್ನ ಹೆಸರೇನಪ್ಪ? ಚಂದ್ರಮೋಹನ್ ರೈತರು. ಇದೇ ಊರಾ? ಇವರು ಈ ಪೈಪ್ ಲೈನ್ ಮಾಡಿದ್ರು ಅಂತಂದ್ರಲ್ಲ, ಅವರೇನೆ ಇವ್ರ ಮನೆಯವ್ರನ್ನ ಸುಮಾರು ಪೈಪ್ ಲೈನ್ ಕೆಲಸಗಳನ್ನ ಮಾಡಿದ್ರು. ಎಲ್ಲ ವ್ಯವಸ್ಥೆ ಮಾಡ್ತಾ ಇದಾರೆ ಅಂದ್ರೆ ಎಲ್ಲ ಟೋಟಲ್ ಎಲ್ಲಾರು ತುಂಬಾ ಎಲ್ಲ ಸೇರ್ಕೊಂಡು ಮಾಡಿದೀರ ಒಟ್ಟಿನಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅದೇ. ಇನ್ನ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ. ಇಷ್ಟು ಊರಿಗೋಸ್ಕರ ಇಷ್ಟೊಂದು ಮಾಡ್ತಾರಲ್ಲ. ಏನಿಲ್ಲ ಸರ್, ನಮ್ಗೆ ಊರಿಂದ ಏನೂ ಮಾಡೋದಕ್ಕಾಗಲ್ಲ. ಹೌದು, ಊರಿನ ಜನ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಕೆಲವೊಂದು ಬೇಕೇ ಬೇಕು, ಜಾತ್ರೆ ಬೈಲಲ್ಲಿ ಸಿಗೋ ತರ ಆಗ್ಬೇಕು. ಹೌದು, ಅದೊಂದು ಆಗುತ್ತೆ. ಅದೊಂದು ಮುಂದೆ ವರ್ಷಕ್ಕೆ ಆ ವ್ಯವಸ್ಥೆ ಎಲ್ಲ ನಾವು ಮಾಡ್ತೀವಿ ಸರ್. ಊರಿಂದ ಮತ್ತೆ ಊರಿನ ಜನಗಳಿಂದ ಮತ್ತೆ ಎಲ್ಲ ಸಮಸ್ತ ಎಲ್ಲರಿಂದನೂ ಆಗುತ್ತೆ. ಗ್ರಾಮದವರೆಲ್ಲ ಸೇರ್ಕೊಂಡು ಮಾಡ್ತೀರಾ ಅಂತೀರಾ. 23ನೇ ತಾರೀಕು ಬ್ರಹ್ಮರಥೋತ್ಸವ ಇದೆ, ಗುರುವಾರ ಬ್ರಹ್ಮರಥೋತ್ಸವ ಇದೆ. ಅದು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲರೂ ಸಹ ನಮ್ಮ ಚಾನಲ್ ಕಡೆಯಿಂದ ನಾವು ಕೇಳ್ಕೊಳ್ಳೋದೇನಂದ್ರೆ ಎಲ್ಲರೂ ಸಹ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಒಂದು 12:30 1:15 ಒಳಗೆ ತೇರೆಳಿಯುತ್ತೆ. ಬಹಳ ವಿಶೇಷವಾಗಿ ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ ಇರುತ್ತೆ. ಅದರಿಂದ ದಿನ ಸೀತಾರಾಮ ಕಲ್ಯಾಣೋತ್ಸವ ಇರುತ್ತೆ. ಅದರಿಂದ ಎಲ್ಲರೂ ಸಹ ತಮ್ಮ ಚಾನಲ್ ಮೂಲಕ ಕೇಳ್ಕೊಳ್ಳೋದೇನಂದ್ರೆ ಭಕ್ತಾದಿಗಳು ಎಲ್ಲರೂ ಸಹ ಬಂದು ಭಾಗವಹಿಸ್ತಾರೆ. ಸರಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಮಾರಮ್ಮನ ಗುಡಿ ಇದೆ. ಆ ಒಂದು ದೇವಸ್ಥಾನ ಅಂತಂದ್ರೆ ಒಂದಾಗಿ ಮಾಡ್ತೀವಿ. 2 ಆದಿಶೇಷನ್ ತರಾನೇ ಒಂದಾಗಿ ನಾವು ಮಾಡ್ತೀವಿ. ಅದು ಇಲ್ಲಿ ಏನಪ್ಪಾ ಅಂದ್ರೆ ವರ್ಷಕ್ಕೆ 6 ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಪ್ರತಿ ಶ್ರಾವಣ ಶನಿವಾರ, ಕಡೆ ಶ್ರಾವಣ ಶನಿವಾರ ಊರಿನವರಿಂದ ಸುತ್ತಮುತ್ತ ಹಳ್ಳಿಯವರಿಂದ ಆರತಿ ನಡೆಯುತ್ತೆ. ಮತ್ತೆ ಶ್ರೀರಾಮನವಮಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಮತ್ತೆ ಹನುಮದ್ ವ್ರತ ಅಂತ ಮಾರ್ಗಶಿರ ಮಾಸ ಶುದ್ಧ ತ್ರಯೋದಶಿ ಹನುಮದ್ ವ್ರತ ಅಂತ ನಡೆಯುತ್ತೆ. ಕಡೆ ಕಾರ್ತಿಕ್ ಸೋಮವಾರ ದೀಪೋತ್ಸವ ನಡೆಯುತ್ತೆ. ಮತ್ತೆ ದಸರಾ 10 ದಿನ ಪೂಜೆಗಳು ನಡೆಯುತ್ತೆ. ತಿರುಗಿ ಇದು 6ನೇ ಕಾರ್ಯಕ್ರಮ. ಇದು ಏನಪ್ಪಾ ಅಂದ್ರೆ ವರ್ಷದ ಪ್ರಾರಂಭ ಅಂದ್ರೆ ಯುಗಾದಿಯ ಪ್ರಾರಂಭ ಆದ್ಮೇಲೆ ಶ್ರೀರಾಮನವಮಿ ಆದ್ಮೇಲೆ ವರ್ಷದ ಪ್ರಾರಂಭ ಕಾರ್ಯಕ್ರಮ ಅಂದ್ರೆ ಬ್ರಹ್ಮರಥೋತ್ಸವ. ಇದು ಬಹಳ ವಿಜೃಂಭಣೆ ಅಂದ್ರೆ ಇದಕ್ಕೆ ಸುಮಾರು ಊರುಗಳಿಂದ ಈ ಗೋರಿಬಿದನೂರು ಸೈಡು ಜಾಸ್ತಿ ರಿಲೇಷನ್ಸ್ ಇದ್ದಾರೆ ನಮಗೆ, ನಮ್ಮ ಊರಿನವ್ರಿಗೆ, ನಮ್ಮ ರೈತರುಗಳಿಗೆ. ಅವ್ರುಗಳು ಬರ್ತಾರೆ. ಈ ದೊಡ್ಡಬಳ್ಳಾಪುರ ಕಡೆ ಈ ಕಡೆ ರಿಲೇಷನ್ಸ್ ಅವರೆಲ್ಲ ಎಲ್ಲ ಸೇರ್ತಾರೆ. ಮತ್ತೆ ರೈತರುಗಳು ಸಿಕ್ಕಾಪಟ್ಟೆ ಹೂವು ತಂದು ಕೊಡ್ತಾರೆ. ಇದು
ಇದಕ್ಕೆ ಏನಕ್ಕೆ ತೇರ್ಗೆ. ಹಾಂ ಮತ್ತೆ ಎಲ್ಲ ಇಂಥ ಸಮುದಾಯದವ್ರು ಇಲ್ಲ ಅಂತ ಇಲ್ಲ ಸರ್, ಎಲ್ಲ ಸಮುದಾಯದವರು ಬಂದು ಭಾಗವಹಿಸ್ತಾರೆ. ಎಲ್ಲ ಸಮುದಾಯದವರು ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ತಾರೆ. ಈ ಸರಿನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಭಾಳ ಇದಾಗಿ. ಮತ್ತೆ ಇಲ್ಲಿ ಇನ್ನೊಂದು ಏನು ಅಂದ್ರೆ ಅರ್ಚನೆ ಮಾಡಿಸ್ತಾರೆ. ಬಂದು ತಮ್ಮ ಹೆಸರುಗಳನ್ನ ಹೇಳಿ ತಮ್ಮ ಬೈಕ್ಗಳು ಹೇಳಿ ಅರ್ಚನೆಯನ್ನು ಮಾಡಿಸ್ತಾರೆ. ಇವಾಗ ಅವ್ರು ಕೆಲವ್ರಿಗೆ ಮದುವೆ ಇರಲ್ಲ ಅಥವಾ ಏನೋ ಒಂದು ಸಂತಾನ ಪ್ರಾಬ್ಲಮ್ ಇರುತ್ತೆ, ಮತ್ತು ಇನ್ನೊಂದೇನೋ ಒಂದು ಜಾಬ್ ಉದ್ಯೋಗ ಸಮಸ್ಯೆ ಇರುತ್ತೆ. ಮತ್ತು ಇದಕ್ಕೆಲ್ಲದಕ್ಕೂ ಸಹ ನಾವೇನು ಮಾಡ್ತೀವಿ ಅಂತಂದರೆ ಸ್ವಾಮಿಗೆ ಪೂಜೆಯನ್ನು ಮಾಡಿ ಬಾಲಕ್ಕೆ ಇರ್ತಕ್ಕಂಥ ಚಂದ್ರವನ್ನು ಕೊಡ್ತೀವಿ. ಬಾಲದಲ್ಲಿ ಚಂದ್ರ ಅಂತ, ಅದು ಕೇಸರಿ ಅಂತ ಕೇಸರಿ ಚಂದ್ರ ಅಂತ ಹೇಳ್ತೀವಿ. ಈ ಕಡೆ ಭಾಗದಲ್ಲೆಲ್ಲ ಭಂಡಾರ ಅಥವಾ ಕೇಸರಿ ಅದನ್ನ ತೆಗೆದುಕೊಂಡು ಹೋಗಿ ಅದನ್ನ ಯೂಸ್ ಮಾಡ್ತಾರೆ. ಮನೇಲಿ ವಾಸ್ತು ದೋಷ ಇದೆ ಅಂತ ಸುಮಾರು ಜನ ತಗೊಂಡೋಗಿ ಮನೆ ಬಾಗಿಲು ಮುಂದೆ ಇಡ್ತಾರೆ. ಅವ್ರಿಗೆಲ್ಲರಿಗೂ ಏನು ಅವ್ರದ್ದು ಸಮಸ್ಯೆ ಏನಿದೆ ಆ ಒಂದು ಚಂದ್ರ ತಗೊಂಡೋದಾಗ್ಲಿಂದ ಅವ್ರಿಗೆ ಪರಿಹಾರನೂ ಆಗಿದೆ. ಮತ್ತು ಆ ಥರ ಭಕ್ತಾದಿಗಳೇ ನಮಗೆ ಜಾಸ್ತಿ ಇರ್ತಕ್ಕಂಥದ್ದು. ಆ ಥರ ಭಕ್ತಾದಿಗಳು ಅವರೆಲ್ಲರೂ ಸಹ ಬ್ರಹ್ಮರಥೋತ್ಸವಕ್ಕೆ ಬಂದು ಒಂದು ಪೂಜೆ ಕಾಯಿ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಓಕೆ, ಅದೊಂದು ವಿಶೇಷ ಸರ್. ಓಕೆ ಸರ್, ಸುಮಾರು ಮಾಹಿತಿಗಳು ಕೊಟ್ಟಿದ್ದೀರಾ ನಮ್ಮ ಚಾನಲ್ ಕಡೆಯಿಂದ, ನಾಡಿಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮಗೆ ಧನ್ಯವಾದಗಳು. ನಾಡಿಮಿಡಿತ ಎಲ್ಲ ವೀಕ್ಷಕರಿಗೂ ಸಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಮಾಡುವಂತಹ ಧನ್ಯವಾದಗಳು. ದಯವಿಟ್ಟು ಮತ್ತೆ ಇನ್ನೊಮ್ಮೆ ಬ್ರಹ್ಮರಥೋತ್ಸವಕ್ಕೆ ಎಲ್ಲರೂ ಸಹ ಬನ್ನಿ, ಸ್ವಾಮಿ ಕೃಪೆಗೆ ಪಾತ್ರರಾಗಿ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ಹೋಗೋಣ. ಮುಂದೆ ನಾವು ಗೊಂದೇಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ಅರ್ಚಕರ ಹತ್ರ ನಾವು ಮಾತಾಡೋಣ. ಸ್ವಾಮಿ, ಇದು ಎಷ್ಟು ವರ್ಷದ ಪುರಾತನ ದೇವಸ್ಥಾನ? ಇದು ಸುಮಾರು 500-600 ವರ್ಷದ ಇತಿಹಾಸ. ಪ್ರತಿಷ್ಠಾಪನೆ ಯಾರು ಮಾಡಿರೋದು ಅಂತ? ವ್ಯಾಸರಾಯರು. ಅಂದ್ರೆ ತೇರು ಇರ್ಬೋದಲ್ಲ? ತೇರು 23ನೇ ತಾರೀಕು ಬ್ರಹ್ಮರಥೋತ್ಸವ. ಯಾವ ಒಂದು ಫಲಾಪೇಕ್ಷೆಯಿಂದ ಆಂಜನೇಯನ ಕೇಳ್ಕೊಂತೀರೋ ಪ್ರತಿಯೊಂದನ್ನು ನೆರವೇರಿಸ್ತಾನೆ. ಆಂಜನೇಯ ಸ್ವಾಮಿ. ಎರಡು ಮಾತಿಲ್ಲ. ಗೌರ್ಮೆಂಟ್ ಕೆಲಸ, ಒಂದು ಮದುವೆ ಆಗದೆ ಇದ್ದವರು, ಇನ್ನೇನೋ ಒಂದು ಕಷ್ಟ ಇರೋದು ಎಲ್ಲರೂ ಬರ್ತಾರೆ. ಈಗ ಆಲ್ರೆಡಿ ಏನಾಯ್ತು ಅಂದರೆ ಚಂದ್ರಾಯದುರ್ಗದಿಂದ ಒಬ್ಬ ತಾತ ಬಂದರು ಇಲ್ಲಿ. ಆ ತಾತ ಅಜ್ಜಿ ಅವ್ರಿಗೆ ನಡೆಯೋಕ್ಕಾಗ್ತಾ ಇಲ್ಲ ಕಾಲು. ಏನಕ್ಕೆ ಬಂದಿದ್ಯಪ್ಪ ನೀನು ಇಲ್ಲಿಗೆ ಏನಂತೆ ಮಂತ್ರಿಸ್ಕೊಳಕ್ಕೆ ಬಂದಿದ್ದೀನಿ, ಮಂತ್ರ ಹಾಕ್ಸ್ಕೊಂಡ್ರೆ ಕಾಲು ನೋವು ಹೋಗುತ್ತೆ. ಯಾರಪ್ಪ ಹೇಳಿದ್ದು ನಿಮಗೆ? ಕಾಲು ನೋವು ಮಂತ್ರದಿಂದ ಕಾಲು ನೋವುಗಳು ಹೋಗಿದ್ರೆ ಗಂಟೆ ಎಲ್ಲರೂ ಮಂತ್ರಗಳು ಹಾಕ್ಸ್ಕೊಳಕ್ಕೆ ಬರೋರು ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ. ಹೌದು. ದೇವ್ರನ್ನ ಕಾಣಿಸ್ತಾ ಇರಲಿಲ್ಲ. ಹೌದು. ಬಾಯಲ್ಲಿ ನೀನು ನೋವು ಅಂದ್ಬಿಟ್ಟು ಅದನ್ನ ಆ ಪ್ಲಾಟ್ಫಾರ್ಮ್ ಹೋಗಪ್ಪ ನೋಡೋಣ, ನಿನ್ನ ಕೈಲಾಗಲೇ 10 ಮೇಲಕ್ಕೆ ನೋಡೋಣ. ಅಲ್ಲಿ ಸ್ಟ್ಯಾಚ್ಯೂ ಇದೆಯಲ್ಲ, ವಿಗ್ರಹ ಇದೆಯಲ್ಲ ದೊಡ್ಡದಲ್ಲಿ. ಹೋಗುವಾಗ ಸುಮಾರು ಹೋದ, ಬರುವಾಗ ಆಲ್ರೆಡಿ ನಡ್ಕೊಂಡು ಬಂದ. ಹಂಗೆ ಆರಾಮಾಗಿ ಬಂದ್ಬಿಟ್ರು. ತಿರ್ಗ ಇನ್ನೊಂದ್ಸರಿ ಹತ್ತಪ್ಪ ಸಲೀಸಾಗಿ ಹತ್ತಿ ಇಳಿದ. ನಂಬಿದವರಿಗೆ ಅಷ್ಟು ಭಗವಂತ ಕೊಡ್ತಾ ಇದ್ದಾರೆ. ನಮ್ಮದವ್ರಿಗುಂಟು ಅಷ್ಟೇ. ಸರಿ ಸ್ವಾಮಿ, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಇಲ್ಲಿ ಪೂಜೆ ಮಾಡೋದು ಪ್ರಧಾನ ಅರ್ಚಕರು ಶ್ರೀರಂಗ ಶರಣ. ಸರಿ. ನನ್ನ ಮಗನ ಹೆಸರು. ಸರಿ, ತುಂಬ ಧನ್ಯವಾದಗಳು ನಿಮಗೆ. ಆಗಲಿ ಸರ್. ಬಗ್ಗೆ ಜನಗಳಿಗೆ ಅರಿವು ಮೂಡಿಸುವಂಥ ಒಂದು ಕೆಲಸ ಪ್ರಧಾನ ಸಿಟ್ಟಿಗೆ ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಯಾವುದು ಸರ್? ಇಲ್ಲ, ಅದು ಇವಾಗ ತೊಗೋಬೇಕು. ನಿಮ್ಮ ಹೆಸರು? ಇದೇ ಊರಾ? ತುಂಬ ಇತಿಹಾಸ ಪ್ರಸಿದ್ಧ ಅನ್ನೋದು ಕೇಳಿದ್ದೆ, ಇವತ್ತು ಬಂದಿದ್ದೀನಿ ಸರ್. ಹಂಗಾಗಿ ಸರ್, ಧನ್ಯವಾದಗಳು ನಿಮ್ಗೆ. ಮೂಲ ದೇವರು ಸರ್. ಮೂಲ ದೇವರು ಇದು ಮೂಲ ದೇವರಾ? ಪುರಾತನ ಕಾಲದವರು ಇವತ್ತು ನೋಡಿ. ಇದು ಪ್ರತಿಷ್ಠಾಪನೆಯಾಗಿ ಎಷ್ಟು? 19 ವರ್ಷ ಆಗಿದೆ. ಇದು 19 ವರ್ಷನಾ? ಅವರು ನಮ್ಮೂರವರು ರಾಜೇಂದ್ರ ಪ್ರಸಾದ್ ಅಂತೇಳಿ, ಇದು ಶ್ರೀವಾರಿ ಜ್ಯುವೆಲರ್ಸ್ ಅಂತ ಬೆಂಗಳೂರು, ರವೀಂದ್ರನಗರಲ್ಲಿ ಇದ್ದಾರೆ. ಅವರು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದು ಗೊಂದೇಹಳ್ಳಿ ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಳ್ಳೆಯದಾಗಲಿ ಅಂತ ಹೇಳಿ
ಹಾಂ ನಮ್ಮೂರು ಇದು ಹಾಂ, ಊರಿಗೆಲ್ಲ ಒಳ್ಳೇದಾಗಲಿ ಬೆಳೆದಿದ್ದವರು ಹಾಂ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಂ 25 ಹಾಂ 25 ಅಡಿ ಆಗಿದೆ. 25 ಅಡಿ ಒಂದೇ ಕಲ್ಲು ಒಂದೇ. ಹಾಂ ಇಲ್ಲೇ ಕೆತ್ತನೆ ಮಾಡಿ ಹಾಂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಂ ನೀವಿದೇವರಾ? ಹಾಂ ಸರ್ ಅವರೇ ಸರ್. ಹಾಂ ಇವತ್ತು ದೇವಸ್ಥಾನ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾ ಇರೋದೇ. ಹಾಂ 2 ದೇವಸ್ಥಾನನೂ ಆತಾನೆ. ನೋಡಿ, ಒಂದು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಷ್ಟೇ. ದೇವ್ರು ಕಾಪಾಡ್ತಾನೆ ಅಲ್ವಾ? ಹೌದು ಸರ್. ಇಂಥ ಪುಣ್ಯದ ಕೆಲಸ ಮಾಡೋದಕ್ಕೆ ಎಷ್ಟು ಜನ ಇರ್ತಾರೆ ಹೇಳಿ? ಅವನು 70 ವರ್ಷ ನೋಡಿ, ದೇವ್ರ ಸೇವೆಯಲ್ಲೇ ಅವರು ಇದ್ದಾರೆ. ಓಡಾಡ್ಕೊಂಡು ಮಾಡ್ತಾನೆ. ನೋಡಿ, ದೇವ್ರ ಆರೋಗ್ಯ ಕೊಡ್ಲಿ. ಇರುತ್ತೆ ಬಿಡಿ, ದೇವ್ರ ಆಶೀರ್ವಾದ ಇರುತ್ತೆ ಅಷ್ಟೇ. ಹಾಂ ದುಡ್ಡಿಗೂ ಆಸೆ ಬೀಳಲ್ಲ. ಹಾಂ ಯಾರೋ ಒಂದು 10-20 ಕೊಟ್ಟರೆ ಅದೇ ಇರ್ಲಿ, ಆರೋಗ್ಯ ಕೊಡಲಿ, ಖುಷಿಯಾಗಿರಿ ಅಷ್ಟೇ. ಏನೋ ನಮ್ಮ ವಿಡಿಯೋ ನೋಡಿ ಯಾರಾದ್ರೂ ಅವ್ರ ಭಕ್ತಾದಿಗಳು ಅವ್ರ ಮನಸ್ಸಲ್ಲೂ ಏನಾದರೂ ದೇವಸ್ಥಾನಕ್ಕೆ ಏನಾದರೂ ಮಾಡಿಸ್ಬೇಕು, ಏನಾದರೂ ಇದು ಹಳೆ ದೇವಸ್ಥಾನ ಮಾಡಿಸ್ಬೇಕು ಅನ್ನೋರು ಇದ್ರೂ ಈ ವಿಡಿಯೋ ಮುಖಾಂತರ ನೋಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಫೋನ್ ನಂಬರು ಅಲ್ಲಿ ಇದೆಯಲ್ಲ ಹೊರಗಡೆ, ಅದನ್ನು ಹಾಕ್ತೀನಿ. ಎನಿ ಟೈಮ್ ನಾವು ಆ ನಂಬರಿಗೆ ಫೋನ್ ಹಾಕಿ ನಮ್ಮ ರೆಡಿ ಇರುತ್ತೆ ಸರ್. ಅದೇ, ಯಾಕೆಂದರೆ ಇದು ಪುರಾತನ ದೇವಸ್ಥಾನ, ಅದನ್ನ ಇನ್ನೂ ಅಭಿವೃದ್ಧಿ ಪಡಿಸ್ಕೋಬೇಕು. ಎಷ್ಟೋ ಜನ ಇರ್ತಾರೆ ಗೊತ್ತಾಗಲ್ಲ, ಈ ಥರ ನಾವು ವಿಡಿಯೋದಿಂದ ಆದರೂ ಅವ್ರಿಗೆ ತಿಳಿಲಿ, ಗೊತ್ತಾಗಲಿ. ಏನೋ ಅವ್ರ ಇಚ್ಛೆ. ಒಂದು ಅಷ್ಟೇ, ಮನಸ್ಸು ಪ್ಲಸ್ ಅವರಿಗೆ ಬುದ್ಧಿ ಭಗವಂತ ಕೊಡ್ಲಿ, ಆಂಜನೇಯ ಸ್ವಾಮಿ ಕೊಡ್ಲಿ. ಅವರು ಎಲ್ಲರೂ ಅವ್ರ ಸಂಸಾರಕ್ಕೆ ಅವ್ರ ಎಲ್ಲರೂ ಒಳ್ಳೆಯದು. ಅದೇ ವೀಕ್ಷಕರೇ, ಇದು ಪ್ರಧಾನ ಅರ್ಚಕರ ಫೋನ್ ನಂಬರು. ದೇವಸ್ಥಾನಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ಏನಾದರೂ ನೀವು ಮಾಡಿಸ್ಬೇಕು ದೇವಸ್ಥಾನಕ್ಕೋಸ್ಕರ ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಪುರಾತನವಾದಂಥ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರೋಂಥದ್ದು. ಇನ್ನು ಮುಂದಕ್ಕೆ ನಾನು ಹೇಳೋದೇ ಬೇಡ. ವೀಕ್ಷಕರೇ, ಗೊಂದಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಇದೆ. ದಯವಿಟ್ಟು ಎಲ್ಲರೂ ಬಂದು ಪಾಲ್ಗೊಳ್ಳಿ. ಹಾಂ 85 ಹಲ್ಲಾಗಿಲ್ಲ. ಯಾವ ಊರು? ಕಳ್ಳಂಬೆಳನಾ? ಇವೆಲ್ಲ ನಿಮ್ಮವೇ? ಇದು ಈ ಜೊತೆ ಇದೊಂದು ಒಂಟಿನಾ? ಇದು ಒಂಟಿ ಏನು ಹೇಳ್ತೀರಾ? ಇದು 75,000ನಾ? ಜಾತ್ರೆ ಇವತ್ತು ಇರ್ತೈತಾ? ಇವತ್ತು ನಾಳೆ ನಾಡಿದ್ದಿರುತ್ತಾ? ನಾಳೆ ನಾಡಿದ್ದವರೆಗೂ ಬರ್ಬೋದು ಯಾರಾದ್ರೂ ಅಂತೀರಾ? ನಿಮ್ಮ ಹೆಸರು? ಫೋನ್ ನಂಬರ್ ಹೇಳ್ತೀರಾ? ಹೇಳಿ. 9972 ಹಾಂ 57 ಹಾಂ 53 ಹಾಂ 69. ಸರಿ, ಯಾರಿಗಾರು ಬೇಕು ಅಂದರೆ ಫೋನ್ ಮಾಡ್ತಾರೆ. ನಿಮ್ಮ ಊರಿಗೆ ಹೋದ್ಮೇಲೂ ಅಲ್ವಾ? ಇದು ಒಂಟಿ 70,000 ಅಂದ್ರಿ? 75,000. ಆ ಕಡೆದು ಜೊತೆ 85,000. ಹಾಂ, ಆ ಕಡೆದು ನಿಮ್ದೇನಾ ಒಂಟಿ? ಅದು 60,000 ಹೇಳ್ತೀರಾ? ಯಾವ ಅಲ್ಲಾಗಿಲ್ಲ? ಇಲ್ಲ, ಯಾವ ಅಲ್ಲಾಗಿಲ್ಲ. ನಿಮ್ಮವೇನು? ನಾನೇ ಇಟ್ಕೊಂಡು ಹೋಗಂತು, ನನಗೆ ಭಾಳ ಜಾಗಿಲ್ಲ. ಯಾವ ಊರಿಂದ ಬಂದಿದ್ದೀರಾ? ಎಲ್ಲಿ ಬರುತ್ತದು? ಇಲ್ಲೇ ಮಧುಗಿರಿ ಪಕ್ಕನಾ? ಏನು ಹೇಳ್ತೀರಾ ಬೆಲೆ ಇದು? ನಾವು 150 ವ್ಯಾಪಾರ. ಹಲ್ಲು 2 ಅಲ್ಲ? ಬ್ರೋ, ಎಷ್ಟು ಏನು ಹೇಳ್ತೀರಾ ಅದು ಬೆಲೆ ವ್ಯಾಪಾರ? ಹಾಂ 65,000ನಾ? 65,000 ಹೇಳ್ತೀರಾ? ಯಾವ ಊರು ನಿಮ್ಮದು? ನಮ್ದು ಐಡಿಹಳ್ಳಿನಾ? 65,000 ಹಲ್ಲಾಗಿಲ್ಲ. ಜಾತ್ರೆ ಹಿಂಗೆ ಪರವಾಗಿಲ್ವಾ? ಸೇರಿದೆಯಾ? ವ್ಯಾಪಾರ ಇಲ್ಲ ಅಂತೀರಾ? ನಿಮ್ದು ಹೆಸರು, ಫೋನ್ ನಂಬರ್ ಹಂಗೆ ಹೇಳಿ. ಮಹೇಶ್ ಅಂತೇಳಿ. ಫೋನ್ ನಂಬರು? 7676 ಹಾಂ 8684 ಹಾಂ 27. ಜಾತ್ರೆ ಇವತ್ತು ನಾಳೆ ಇರುತ್ತಾ? ಇವತ್ತಿರುತ್ತೆ, ನಾಳೆ ಎಲ್ಲ ಹೊರಟೋಗುತ್ತೆ. ಇವತ್ತಿರುತ್ತೆ, ನಾಳೆ ಹೊರಟೋಗುತ್ತೆ. ಹಾಂ, ಅದೇ ಇವತ್ತು ಬಂದರೆ ಒಳ್ಳೇದು, ಯಾರಾದ್ರೂ ಬರೋಂಗಿದ್ರೆ. ಹಾಂ, ಈಗ ಗೊಂದಿಹಳ್ಳಿ ಬರಬೇಕಂದ್ರೆ ಮಧುಗಿರಿಯಿಂದ ಹಿಂದೂಪುರ ರೋಡ್ ಮಧ್ಯದಲ್ಲಿ, ಮಧ್ಯ ಅಂದರೆ ಪುರವಾರ ಬಿಟ್ಟು ಸ್ವಲ್ಪ 2 ಕಿಲೋಮೀಟ್ರ್. ಹಾಂ, ನಾಡಿ ಮಿಡಿತ ಅಂತ. ಏನು ಹೇಳ್ತೀರಾ ಇವೆಲ್ಲ? ಸರ್ 65 ಹೇಳ್ತೀವಿ. 65 ಜೊತೆನಾ ಇದು? ಆ ಕಡೆ ಜೊತೆ ಅದು 42 ಹೇಳ್ತೀವಿ. 42. ಯಾವ ಅಲ್ಲಾಗಿಲ್ಲ ಅಲ್ವಾ? ಇಲ್ಲ ಸರ್. ಯಾವ ಊರಿಂದ ಬಂದಿರಾ ನೀವು? ತಿಂಗಳೂರು. ಎಲ್ಲಿ ಬರುತ್ತದು? ಮಧುಗಿರಿ ತಾಲೂಕು. ಹಾಂ, ಮಧುಗಿರಿ ತಾಲೂಕಾ?
ಹಾಂ ಬಿಜಾಪುರ ಹೋಗಿ ತಿಂಡೂರು ಗ್ರಾಮ. ಹಾಂ ಸರಿ. ನಿಮ್ಮ ಫೋನ್ ನಂಬರು? 9731 ಹಾಂ 32 ಹಾಂ 5083. ಓಕೆ. ಇದಾದಮೇಲೆ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಏನು? ಸರ್ ಈಗ ಇದು ಮಧುಗಿರಿ, ಹಾಂ ಅಲ್ಲಿ ಪಕ್ಕದಲ್ಲಿ ವೀರಶತ ಅಂತಿದೆ, ಕ್ಯಾಮೆನಹಳ್ಳಿ, ಅಲ್ಕೂರು, ಹಾಂ ಬಡವನಹಳ್ಳಿ, ಇದು ಲಾಸ್ಟ್. ಹಾಂ ಇದು ಲಾಸ್ಟಾ? ಮನೆಯಲ್ಲಿ ಇದಾಯ್ತಲ್ಲ ಬಡವನಹಳ್ಳಿ, ಹಾಂ ಇದು ಗೊಂದಲಿ ಲಾಸ್ಟ್. ಲಾಸ್ಟ್. ಇನ್ನು ಇದಾದ್ಮೇಲೆ ಇನ್ಯಾವುದೋ ಈ ಕಡೆ ಇದೊಂದು ಇದೆ, ಚೇಳೂರು. ಚೋಳೂರು ಲಾಸ್ಟ್. ಅಲ್ಲಿ ಹೋಗ್ತೀರಾ? ಇಲ್ಲ ಸರ್, ಅಲ್ಲೇನೋ ಘಾಟಿಂದ ಸ್ಟಾರ್ಟು ಸರ್. ಇದು ಎಂಡ್ ಮಾಡಿಬಿಡ್ತೀರಾ? ಹಾಂ. ಅಣ್ಣ ಏನು ಹೇಳ್ತೀರಾ ಇದು? 75,000 ಹೇಳ್ತೀವಿ ಸರ್. 75,000ನಾ? ಹಾಂ. ಅಲ್ಲಾಗಿಲ್ಲ ಅಲ್ವಾ? ಇನ್ನೂ ಅಲ್ಲಾಗಿಲ್ಲ ಸರ್. ಅಲ್ಲಾಗಿಲ್ಲ. ಯಾವ ಊರು? ನಮ್ದು ಇಲ್ಲಿ ಹಳೆ ತಿಮ್ಮನಹಳ್ಳಿ. ಹಳೆ ತಿಮ್ಮನಹಳ್ಳಿನಾ? ಜಾತ್ರೆ ಹೆಂಗೆ ಈ ಸಲ? ಪರವಾಗಿಲ್ವಾ? ಜಾತ್ರೆ ಪರವಾಗಿಲ್ಲ ಸರ್, ಪರವಾಗಿಲ್ಲ. ಪರವಾಗಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಎಚ್ ಕೆ ವನರಾಜು ಅಂತ. ಹಾಂ. ಈ ಜಾತ್ರೆ ಆದಮೇಲೆ ನೆಕ್ಸ್ಟ್ ಯಾವುದಕ್ಕೆ ಹೋಗ್ತೀರಾ? ಜಾತ್ರೆ ನಾವಿಲ್ಲ ಸರ್, ಇನ್ನೆಲ್ಲೂ ಹೋಗಲ್ಲ. ಇದೇ ಲಾಸ್ಟಾ? ಕೇಳೂರು ಇದೆ, ಕೇಳೂರ್ಗೆ ಹೋಗಲ್ಲ, ನಾವು ಬೇಸಾಯ ಮಾಡ್ತೀವಿ. ಬೇಸಾಯ ಮಾಡ್ತೀರಾ? ಹಾಂ ಸರಿ. ಯಾವ್ಯಾವ ಜಾತ್ರೆ ಹೋಗಿದ್ರಿ? ಸರ್ ನಾವು ಹಾಂ ಬಡನಹಳ್ಳಿ, ಹಾಂ ಆಮೇಲೆ ಗೊಂದಿಹಳ್ಳಿ, ಹಾಂ ವಿದ್ರಾಶ್ವಾಸ, ವೈದ್ಯರಾಶ್ವತ. ಈ ಸುತ್ತಮುತ್ತ ಹೋಗ್ತೀರಾ ಹತ್ರದಲ್ಲಿ? ಮಾಗಡಿ ಹೋಗಲ್ಲ. ಹಾಂ. ದೂರ ಆಗುತ್ತೆ ಅಂತ? ದೂರ ಆಗುತ್ತೆ. ಇವು 1 ಹೊತ್ತು ಹೇಳ್ತೀರಾ? ಹಲ್ಲು ಹಲ್ ಮಾಡಿಲ್ವಾ? ಇವು ಹಲ್ ಮಾಡಿಲ್ಲ. ಇವು 1 ಹೊತ್ತಾ? ಇದು 32? 32 ಹಲ್ ಮಾಡಿಲ್ಲ. ಕಡ್ಸ ಇದು? ಹಾಂ. ಹೆಣ್ಗರು. ಹಾಂ. ನಿಮ್ಮ ಹೆಸರು, ಫೋನ್ ನಂಬರ್ ಹೇಳಿ ಹಂಗೆ. 9686 ಹಾಂ 01 ಹಾಂ 71 ಹಾಂ 87. 87. ಮನೆ ತಾವು ಇರ್ತಾವ? ಮನೆ ತಗೋರಿ ಸರ್. ಹಾಂ ಸರಿ. ಯಾರಿಗಾರ ಬೇಕು ಅಂದರೆ ಫೋನ್ ಮಾಡ್ಬೋದು. ಇಲ್ಲ ಬಂದ್ಬಿಡ್ತೀವಿ ಹೇಳು. ಹಾಂ. ಹಾಂ ಏನಂದ್ರಲ್ಲ ಹೇಳಿ ಸರ್, ಮೊದಲು ಇದು ಜಾತ್ರೆ ಇದು ಹಾಂ ಬರೀ ಗೊಬ್ಬರನೇ 65,000 ಕನ ಕೂಗ್ಯವು. ಹಾಂ ಆಮೇಲೆ ಗುಡ್ಡೆ ಹಾಕಿ ಹಾಂ ಟೇಪ್ ಹಿಡ್ಕೊಂಡು ಅಡಿ ಲೆಕ್ಕ ರೈತರಿಗೆ ಹಂಚುತ್ತಿದ್ವಿ. ಹಾಂ ಸುಂಕ ಬರೀ ದನ ಸುಂಕನೇ 110 115 ತಕ ಸುಂಕ ಕೂಗ್ಯವು. ಅಷ್ಟು ದೊಡ್ಡ ಜಾತ್ರೆ? ಅಷ್ಟು ದೊಡ್ಡ ಜಾತ್ರೆ ಆಗ್ತಾ ಇತ್ತು. ಹಾಂ. ಅಷ್ಟು ದೊಡ್ಡ ಜಾತ್ರೆ ಸ್ವಲ್ಪ ಕಡಿಮೆ ಇದೆ. ಏನೋ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಸೇರ್ಲಿ, ಆಗ್ಬೋದು. ಇನ್ನ ಪ್ರಚಾರ ಆಗ್ಲಿ, ಚೆನ್ನಾಗಿ ಸೇರ್ಲಿ. ಮುಂದಿನ ಬಾರಿಗೆ ಇನ್ನೂ ಜಾಸ್ತಿ ಆಗ್ಲಿ ಅಂತ. ಹಾಂ. ಯಾಕಂದ್ರೆ ನೀವು ಸುತ್ತಮುತ್ತ ಹಳ್ಳಿಯವ್ರಿಗೆ ನಿಮ್ಗೆ ಜಾತ್ರೆ ಬಹಳ ಅನುಕೂಲ. ಹಾಂ. ನೀವೆಲ್ಲ ಉಳಿಸಿ ಬೆಳೆಸಬೇಕು. ಹಾಂ. ಬಿಡಬಾರ್ದು. ಇಲ್ಲ ಸರ್, ನೀರ್ ಇರ್ಲಿಲ್ಲ. ಮೊನ್ನೆ ವಾಟರ್ ಟ್ಯಾಂಕ್ ನಿಂದಲೇ ಇಲ್ಲಿಗೆ ಉಣಿಸಿ ನೀರ್ ಬೇಕಲ್ಲಿ ಸಪ್ಲೈ ಮಾಡಿವಿ. ಹಾಂ ಹಾಂ ಅದೇ ಹೊಸ ಪೈಪ್ ಉಣಿಸಿ. ಇನ್ನ ನೀರಿನ ವ್ಯವಸ್ಥೆ ಎಲ್ಲ ಟ್ಯಾಂಕರ್ ಮಾಡ್ತಾರಂತೇಳಿ. ಹಾಂ ಮಾಡ್ಲಿ ಎಲ್ಲ ಚೆನ್ನಾಗಾಗ್ಲಿ. ಹಾಂ. ಅನುಕೂಲ ಆಗ್ಲಿ ಎಲ್ಲ ಜನಗಳಿಗೆ. ಎಲ್ಲ ನಮ್ಮ ರೈತರಿಗೆ ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಗೊಂದಿಹಳ್ಳಿ. ಹೌದು. ಇಲ್ಲ ಆಗುತ್ತೆ ಬಿಡಿ, ಈಗೀಗ ಜನಗಳಿಗೆ ಸ್ವಲ್ಪ. ಹಾಂ. 3,500 ಹರಾಜ್ ಆಗಿದೆ ಗೊಬ್ಬರ. ಅಂದ್ರೆ ಮುಂಚೆ ಅವಾಗೆಲ್ಲ ಈಗಲೂ ಆಗಿದೆ ಸರ್, ಈಗಲೂ ಆಗಿದ್ಯಾ? ಈ ಗೊಬ್ಬರ ಇಲ್ಲ ಗೊಬ್ಬರ ನೋಡಿ ಇವೆಲ್ಲ ಎಲ್ಲ ಹಾಂ. ಟೆಂಡರ್ ಕೂಗ್ಬೇಕಾದ್ರೆ ಈ ರೀತಿ ಎಲ್ಲ ಹರಾಜ್ ಮಾಡ್ಬಿಡ್ತಾರೆ. ಹಾಂ ಅಂಗಡಿದೆ ಒಂದ್ ಸಪರೇಟ್ ಒಬ್ಬಂದು, ಇದೆಲ್ಲ ಒಬ್ಬರದು ಹಾಂ ಹರಾಜು, ಇದೆ ಒಬ್ಬರದು. ಹಾಂ ಎಲ್ಲ ಹರಾಜು. ಹರಾಜು ಇವಾಗ ಗೊಬ್ಬರದ್ದು ಆಗಿದೆ ಅಂತೀರಾ? 3,500 ಆಗಿದೆ. 3 ವರ್ಷ. ತೆಂಗಿನಕಾಯ್ದು 5,000 ಆಗಿದೆ. ಆ ಥರ. ಅಂಗಡಿದು 22,000 ಆಗಿದೆ. ಆ ಥರ. ಪರವಾಗಿಲ್ಲ ಅಂತೀರಾ? ಪರವಾಗಿಲ್ಲ ಸರ್, ಪರವಾಗಿಲ್ಲ. ಇನ್ನು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಆಗಲಿ. ಇನ್ನೂ ಚೆನ್ನಾಗುತ್ತೆ. ಹಾಂ. ನೀರಿನ ವ್ಯವಸ್ಥೆ ಇದೆಯಾ? ಹಾಂ.
ಹಾಂ ನಮ್ಮದೇ ಸ್ವಾಮಿ. ಏನು ಹೇಳ್ತೀರಾ ಇದು? 20,000 ಹೇಳ್ತೀವಿ ಸ್ವಾಮಿ. 20,000ನಾ? ಅಲ್ಲಾಗಿಲ್ಲ. ಇಲ್ಲ, ಯಾವೂರಿಂದ ಬಂದಿದ್ದೀರಾ? ಕೊಂಡವಾಡಿಯಿಂದ. ಕೊಂಡವಾಡಿ ಇಲ್ಲೇ ಹತ್ರನಾ? ಹತ್ರ ಸ್ವಾಮಿ. ನೆರಳಲ್ಲಿ ಕಟ್ಕೊಬಿಟ್ರಾ? ಇಲ್ಲ ಸ್ವಾಮಿ, ನೆರಳು ಕಡಿಮೆನೇ ಇಲ್ಲ ಸ್ವಲ್ಪ ಅಲ್ಲ? ಇಷ್ಟೊತ್ತು ಬಿಸಿಲಾಗಿ ನನ್ನ ಮನೆಯಿಂದ ಬಿಸಿಲಾಗಿ ಇದ್ದು ಈಗ ಬಂದಿದ್ದೀವಿ ಇಲ್ಲಿಗೆ. ಹೌದಾ? ಇವತ್ತು ನಾಳೆ ಇರುತ್ತೆ ಜಾತ್ರೆ? ಹಾಂ ಇರ್ತೇವೆ ಸ್ವಾಮಿ. 20,000 ಹೇಳ್ತೀರಾ? ಹೌದು ಸ್ವಾಮಿ. ಇನ್ನು ಕರು ಇನ್ನು ಕರು ಆ ಕಡೆವು ಅವು ಯಾರೋ ಗೊತ್ತಿಲ್ಲ ಸ್ವಾಮಿ. ಬೇರೆಯವ್ರದಾ? ಇವು ಯಾರ್ದು? ಯಾವ ವ್ಯಾಪಾರ ಆದ್ವಾ? ತಗೊಂಡ್ರಾ ಬೇರೆಯವ್ರಿಗ? ಎಷ್ಟು ಕೊಟ್ರಿ? ಹಾಂ, ಎಷ್ಟು? 1,02,000 ರೂಪಾಯಿ ಕೊಟ್ಟಿದ್ದೀರಾ? ಹಲ್ಲು ಏನಾಗಿತ್ತು? ಹೌದಾ? ಯಾವೂರು ನಿಮ್ಮದು? ಹಾಂ ಸರಿ. ಅಣ್ಣ ಯಾವೂರು? ಏನು ಹೇಳ್ತೀರಾ ಅದು? 160. ಹಲ್ಲು ಒಂದು ಮಾಡಿದೆ ಒಂದು ಮಾಡಿಲ್ವಾ? 160. ನಿಮ್ಮ ಹೆಸರು, ಫೋನ್ ನಂಬರ್? ಮೈಲಾರಿ. ಹಾಂ, ಫೋನ್ ನಂಬರ್ ಹೇಳ್ತೀರಾ? 93 ಹಾಂ 80 ಹಾಂ 39 ಹಾಂ 1561. ಹಾಂ. ಮನೆ ಹತ್ರನೂ ಇರ್ತಾವ? ಮಂತಾವು ಇರ್ತದೆ. ಯಾರೋ ಫೋನ್ಗಿನ್ ಮಾಡಿದ್ರೆ ಮಾತಾಡ್ತೀರ ಅಲ್ವಾ? ಹ್ಞೂ. ಎಲ್ಲಿ ಬರೋದು? ಕೊಡಗೇನಹಳ್ಳಿ. ಕೊಡಗೇನಹಳ್ಳಿ ಹತ್ರನಾ? ಹ್ಞೂ. ಕೊಡಗೇನಹಳ್ಳಿ ಗದ್ಮೂರು. ಹಾಂ. ಅಣ್ಣ ಏನು ಹೇಳ್ತೀರಾ ಇದು? ಎಷ್ಟು ಹೇಳ್ತೀರಾ ವ್ಯಾಪಾರ? ಇವು 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 ಅದು ಜೊತೆನಾ? ಇವು ಜೊತೆನಾ? ಎಷ್ಟು ಹೇಳ್ತೀರಾ ಅದು? 1,20,000 ಹೇಳ್ತೀರಾ? ಇದು ಒಂಟಿ. ಇದೇನು ಹೇಳ್ತೀರಾ? 50,000ನಾ? ಯಾವೂರಿಂದ ಬಂದಿದ್ದೀರಾ? ಹಾಂ. ಯಾವೂರಿಂದ ಬಂದಿರಾ? ಬ್ಯಾಲೆನಾ? ಏನು ಹೇಳ್ತೀರಣ್ಣ ಬೆಲೆ ಇವು? 80 ಇವು? ಆ ಕಡೆವು 75? ಹಾಂ. ಇವೇನು ಇದು ತಳಿ ಇವು? ಹಾಂ, ಒಂಗೋಲ್. ಆಂಧ್ರ ಒಂಗೋಲ್. ಹಾಂ ಹಾಂ, ಒಂಗೋಲ್ ಅಂತ. ಏನಲ್ಲಾಗಿದ್ದಾವೆ ಇವು ಈಗ? ಇನ್ನೂ ಅಲ್ಲಿ ಮಾಡಿಲ್ವಾ? ಹಾಂ. ಇವೆಷ್ಟು ಅಂದ್ರಿ ಈ ಕಡೆವು? 80? ಹಾಂ. ಕೆಲಸ ಮಾಡ್ತವೆ? ಗಾಡಿ ಹಾಂ, ಗಾಡಿ ಹೊಡಿತವೆ. ಏನು ಸರ್, ಜಾತ್ರೆ ಪರವಾಗಿಲ್ಲ ಅಂತೀರಾ? ಹೋದ ವರ್ಷಕ್ಕಿಂತ ಪರವಾಗಿಲ್ಲ ಅಂತೀರಾ? ಇನ್ನು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಆಗುತ್ತೆ. ಆಗಲಿ, ಈ ಕಡೆ ಸುತ್ತಮುತ್ತ ಜನಗಳಿಗೆಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಹೆಸರು? ಹಾಂ, ಫೋನ್ ನಂಬರ್ ಹೇಳ್ತೀರಾ? 91 ಹಾಂ 644 ಹಾಂ 53 ಹಾಂ 075 ಹಾಂ. ಬ್ಯಾಲ್ಯನಾ? ಹಾಂ. ಮನೆ ಹತ್ರನೂ ಇನ್ನೂ ಇರ್ತವೆ? ಮನೆ ಹತ್ರನೂ ಇದೆ. ಯಾರಿಗಾರ ಬೇಕು ಅಂದ್ರೂ ಮನೆ ಹತ್ರ 2 ಜೊತೆ. ಹಾಂ ಸರಿ. ಹಾಂ, ಹಳ್ಳಿಕಾರ 2 ಜೊತೆ. ಹಳ್ಳಿಕಾರ 2 ಜೊತೆ ಇದಾವಾ? ಸರಿ. ಎಷ್ಟಲ್ಲವು? ಅವು ಅವಲೇ ಕಡೆ ಅಲ್ಲ. ಹ್ಞೂ. ಅಣ್ಣ ಎಷ್ಟು ಹೇಳ್ತೀರಾ ಇವು? 115? ಹಾಂ. ಹಲ್ಲು? ಹೊಸಬಾಯಿ. ಯಾವ ಊರಿಂದ ಬಂದಿದ್ದೀರಾ? ಯಾವ ಊರು? ಹಾಂ, ಗೌರಿಬಿದನೂರು ಹತ್ರನಾ? ಹಾಂ. ಎಷ್ಟು ಹೇಳ್ತೀರಾ? ಹಾಂ, 1.5? ಹಲ್ಲಾಗಿಲ್ಲ ಅಲ್ವಾ? ಇದು 55? ಇದು ಹಲ್ಲಾಗಿಲ್ವಾ? ಹಾಂ. ಯಾವ ಊರಿಂದ ಬಂದಿರಾ? ಕ್ಯಾಮನಹಳ್ಳಿನಾ? ಕ್ಯಾಮನಹಳ್ಳಿ ಒಳ್ಳೆ ಜಾತ್ರೆ ಆಗುತ್ತೆ. ಹಾಂ. ಅದೇ ಊರಾ ನೀವು? ಪಕ್ಕ ಹಳ್ಳಿ.
ಜಾತ್ರೆ ಇವತ್ತು ನಾಳೆ ಇರುತ್ತಾ? ಇವತ್ತು ನಾಳೆ ಅಷ್ಟೇ. ಹ್ಞೂ ಅಣ್ಣ ಏನು ಹೇಳ್ತೀರಾ ಅವು? ಎಷ್ಟು ಹೇಳ್ತೀರಾ ವ್ಯಾಪಾರ? ಹ್ಞೂ 120. ಹಲ್ಲಾಗಿಲ್ವಾ? ಎರಡಲ್ಲ. 120. ಯಾವ ಊರಿಂದ ಬಂದಿರಾ? ಹಾಂ ಹಾಂ ಸರಿ. ಒಂದು 20,000. ಅಣ್ಣ ಏನು ಹೇಳ್ತೀರಾ ವ್ಯಾಪಾರ ಇದು? ಹಾಂ 120. ಹಲ್ಲೆಷ್ಟು? ಹಲ್ಲು ಮಾಡಿಲ್ವಾ? 120 ಹೇಳ್ತಾ ಇದ್ದೀರಾ? ಆ ಕಡೆ ಎಷ್ಟು ಹೇಳ್ತೀರಾ? ಅಲ್ಲ ಇದೆಷ್ಟು ಹೇಳಿದ್ರಿ? 120. ಆ ಕಡೆದು ಜೊತೆ? ಇವು ಒಂಟಿನೇನಾ? ಎಲ್ಲ ಒಂಟಿನೇ. ಇದು ಮಧ್ಯದ್ದು? ಹಾಂ ಇದು 75. ಆ ಕಡೆ ಲಾಸ್ಟ್ದು 40. ಯಾವ್ಯಾವ ಊರಿಂದ ಬಂದಿರಾ? ಹಾಂ ಹೌದಾ? ಏನು ಹೇಳ್ತೀರಾ ಇವೆಲ್ಲ ಬೆಲೆ? 90,000. ಹಲ್ಲಾಗಿಲ್ವಾ? ಹಾಂ ಆ ಕಡೆದು ಸಣ್ಣ 50,000ನಾ? ಇದು 50,000 ಹೇಳ್ತೀರಾ? ಹಾಂ ಇವು 90,000. ಹಾಂ ವ್ಯಾಪಾರ ಮಾಡಿದ್ದೀರಾ? ಹಾಂ ಆದ್ವಾ ವ್ಯಾಪಾರ ಆದ್ವಾ? ಎಷ್ಟು ಜೊತೆ ತಂದಿದ್ರಿ? ಇಲ್ಲಿಗೆ 1.5 ಜೊತೆ ಕೊಟ್ಟಿದ್ವಿ. 1.5 ಜೊತೆ ಕೊಟ್ರಾ? ರೇಟ್ ಪರವಾಗಿಲ್ಲ? ಪರವಾಗಿಲ್ಲ ಸರ್. ಆದಷ್ಟು ಪರವಾಗಿಲ್ಲ ಅಂತೀರಾ? ಇವಾಗ ಯಾವ ಇಲ್ಲ? ಇಲ್ಲ ಸರ್, ಕೊಟ್ಬಿಟ್ರಿ? ಇನ್ನ 2 ಜೊತೆ ಅವೆ. ಹೆಂಗೋ ಬಿಡಿ, 1.5 ಜೊತೆ ಕೊಟ್ಬಿಟ್ಟಿದ್ದೀರಲ್ಲ. ಯಾವ ಊರು ನಿಮ್ದು? ಅದೇ ಸೇಮಾ? ಗೌರಿಬಿದನೂರು ಹತ್ರ ಇಡಗೂರು. ಯಾವ ಊರು ನೀವು? ಹಾಂ ಎಲ್ಲಿ ಬರುತ್ತದ? ಗುಡಬಂಡೆ ಸಂತೆಗೂ ಬಂದಿದ್ದೆ ಒಂದ್ಸಲ. ಇದು ದನಗಳ ಸಂತೆಗೆ. ಏನೇನು ಹೇಳ್ತೀರಾ? ಹಂಗೆ ಹೇಳಿ. ಅವು ನಿಮ್ಮವೇ? ನಾವು ಬನ್ನಿ ಅದು ಒಂದು ಸ್ವಲ್ಪ ಅಲ್ಲಿ ಹೋಗೋಣ. ನಾ ಏನು ಹೇಳ್ತೀರಾ ಇವು? ಹಾಂ 160. 4 6 160. 2 4 2 4 160 ಹೇಳ್ತೀರಾ? ಹಾಂ ಎಷ್ಟಕ್ಕೆ ಬಂದರೆ ಬಿಡ್ಬೋದು? 130-140ಕ್ಕೆ ವ್ಯಾಪಾರಕ್ಕೆ ಕೊಡ್ತೀರಾ? ಯಾವ ಊರು ಅಂದರೆ? ಗುಡಬಂಡೆ ಹತ್ರನಾ? ಗುಡಬಂಡೆ ಒಳ್ಳೆ ಸಂತೆ ಆಗುತ್ತೆ, ಫೇಮಸ್. ಹಾಂ ಹಾಂ ಮಡಕ್ಸಿರಾಗ ಹತ್ರ ಆಗುತ್ತೆ. 12 ಕಿಲೋಮೀಟ್ರ್. ಎಷ್ಟು ಜೊತೆ ತಂದಿದ್ರಿ ಇಲ್ಲಿಗೆ? ಹಾಂ ಕೊಟ್ರಾ? 2 ಜೊತೆ ಕೊಟ್ರಾ? ಹಾಂ ವ್ಯಾಪಾರ ಪರವಾಗಿಲ್ವಾ? ಇದಾವೆ ಅಂತೂ ಪರವಾಗಿಲ್ಲ ಅಂತೀರಾ? ಏನು ಲಾಸ್ ಇಲ್ಲ. ಹಾಂ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ. 738 ಹಾಂ 78 ಹಾಂ 2313. ಹಾಂ ಇನ್ನೊಂದ್ಸಲ ಹೇಳಿ. 7382 78 2313. ಮನೆ ಹತ್ರನೂ ಇರ್ತವೆ? ಮನೆ ಹತ್ರ ಯಾವಾಗ ಒಂದು 5 ಜೊತೆ ಇರ್ತವೆ. 5 ಜೊತೆ ಇದ್ದೇ ಇರ್ತವೆ. ಯಾರಿಗಾರ ಬೇಕು ಅಂದ್ರೂ ಗುಡಬಂಡೆ ಹತ್ರ ನಿಮ್ಮೂರು ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವಾ? ಅದ್ರದ್ದು ಹಂಗೆ ಹೇಳ್ಬಿಡಿ. ಅದ್ರದ್ದು ಏನು ವ್ಯಾಪಾರ? ಅದು ಅವ್ರದ್ದಾ? ಹಾಂ ಇದು ಗೂಳಿನಾ? ಹಾಂ ಏನು ಹೇಳ್ತಿರೋದು? 75. ಅಲ್ಲೂ 2 ಅಲ್ಲ? ಕೊಟ್ಬಿಟ್ಟಿದ್ದೀವಿ 80ಕ್ಕಾ? ಜೊತೆನಾ ಹೆಂಗಿವು? ಜೊತೆನಾ? ಜೊತೆ 80. ಆ ಕಡೆದು? ಹಾಂ ಅದೆಷ್ಟಕ್ಕೆ ಇದು ಮಾಡ್ತೀರಾ? 82ಕ್ಕಾ? ಹಾಂ ಹಾಂ ಸರಿ. ಅದು ಬರುತ್ತೆ. ಎಲ್ಲ ನೀರು ಕುಡಿಯೋಕೆ ಹೋಗಿದೆ? ಕಳಿಸಿದ್ದೀರಾ? ಅದ್ರ ಜೊತೆ ಐತೆ ಒಟ್ಟಿನಲ್ಲಿ.
ಇದೆಷ್ಟಲ್ಲಾಗಿದೆ? ಇವೆಲ್ಲ ಆಯಿತು, ಒಂದೆಲ್ಲ ಇಲ್ಲ. ಎಷ್ಟಂದರೆ 80,000 ಕೊಟ್ಟಿದ್ದೀವಿ. 80,000 ರೂಪಾಯಿ ಕೊಟ್ಬಿಟ್ರಿ. ವೀಕ್ಷಕರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಉಪಯೋಗ ಆಗಂಥವ್ರಿಗೆ ಶೇರ್ ಮಾಡಿ. ಇವತ್ತು ನಾಳೆ ಒಳಗಡೆ ಬಂದು ದನಗಳ ಜಾತ್ರೆಯನ್ನು ನೀವು ವೀಕ್ಷಣೆ ಮಾಡ್ಬೋದು. ಆದಷ್ಟು ಇವತ್ತೇ ಬಂದರೆ ಒಳ್ಳೆಯದು, ನಾಳೆ ಇಷ್ಟು ದನಗಳು ಇರೋದಿಲ್ಲ. ವ್ಯಾಪಾರ ನಡೀತಾ ಇದೆ. ವೀಕ್ಷಕರೇ, ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.